ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರು ಜಿಲ್ಲೆಯ ನವೋದಯ ಕಾಲೇಜಿನ ವಿದ್ಯಾರ್ಥಿನಿ ಆತ್ಮಹತ್ಯೆಯ ಸುತ್ತ ಅನುಮಾನದ ಹುತ್ತ. ವಿದ್ಯಾರ್ಥಿನಿ ಸಾವಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಕಾಲೇಜಿನ ವಿದ್ಯಾರ್ಥಿಗಳು. ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಖರ್ಗೆ ಅವರಿಗೆ ಏಪ್ರಿಲ್ 23ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸಲಿರುವ ಲಿಂಗಾಯತ ವೀರಶೈವ. ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಬೆಂಬಲಕ್ಕಾಗಿ ಹೈದರಾಬಾದ್ ಕರ್ನಾಟಕ ಕನ್ನಡಪರ ಸಂಘಟನೆಗಳಿಂದ ಬೃಹತ್ ಸಮಾವೇಶ. ಈಗ ವಾರ್ತೆಗಳ ವಿವರ. ರಾಯಚೂರು ಜಿಲ್ಲೆಯ ನವೋದಯ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಯು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ವಿದ್ಯಾರ್ಥಿನಿಯ ಸಾವಿನ ಹಿಂದಿರುವ ಸತ್ಯಾಂಶ ತಿಳಿಯಲು ತನಿಖೆ ಚುರುಕುಗೊಳಿಸಲಾಗಿದೆ. ರಾಯಚೂರು ಜಿಲ್ಲೆಯ ನವೋದಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ಮಧು ಪತ್ತಾರ್ ಎಂಬ ವಿದ್ಯಾರ್ಥಿನಿ ನಗರದ ಮಾಣಿಕ್ ಪ್ರಭು ಬೆಟ್ಟು ಪ್ರದೇಶದ ಹನುಮಪ್ಪ ದೇವಸ್ಥಾನ ಹಿಂಬದಿಯ ಹೊಲವೊಂದರಲ್ಲಿ ನೇಣು ಬಿಗಿದುಕೊಂಡಿರುವ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು, ವಿದ್ಯಾರ್ಥಿನಿಯ ಆತ್ಮಹತ್ಯೆಗೆ ಹಲವಾರು ಅನುಮಾನಗಳಿಗೆ ಆಸ್ಪದ ನೀಡಿದಂತಾಗಿದೆ. ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವಾಗಿದೆ ಎಂಬ ಅನುಮಾನಗಳಿದ್ದು, ಆಕೆಗೆ ನ್ಯಾಯ ಒದಗಿಸಿಕೊಡುವಂತೆ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಮೇಣದ ಬತ್ತಿ ಬೆಳಗಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು. ನಾವು ಕಲಬುರಗಿಯ ಇಲ್ಲಿ ಹೈದರಾಬಾದ್ ಜನಪರ ಸಂಘರ್ಷ ಸಮಿತಿ ಸೇರಿದಂತೆ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು, ಇಂಜಿನಿಯರಿಂಗ್ ಕಲಿಯುವಂಥ ವಿದ್ಯಾರ್ಥಿಗಳು, ಡಿಪ್ಲೊಮಾ ಕಲಿಯುವಂಥ ವಿದ್ಯಾರ್ಥಿಗಳು, ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಕಲಿಯುವಂಥ ವಿದ್ಯಾರ್ಥಿಗಳು, ಎಲ್ಲ ಕ್ಷೇತ್ರದ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಾವು ಖಂಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ದಸ್ತಿ ಅವರು ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿದರು. ನಮ್ಮ ಮಗಳು, ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಮಗಳು, ಕನ್ನಡ ಮಗಳು, ಭಾರತ ಮಗಳಿಗೆ ಈ ರೀತಿಯ ಅನ್ಯಾಯ ಆಗಿದೆ, ಅತ್ಯಾಚಾರ ಆಗಿದೆ. ಇದಕ್ಕೆಲ್ಲ ನಮ್ಮ ಸೋದರಿಯರು, ನನ್ನ ಮಕ್ಕಳು, ಎಲ್ಲ ವಿದ್ಯಾರ್ಥಿಗಳು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಮಾನ್ಯ ಸರ್ಕಾರದಲ್ಲಿ, ಘನ ಸರ್ಕಾರಕ್ಕೆ, ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಕತ್ತೆ ಎಸಗಿದವ್ರಿಗೆ ತಕ್ಷಣ ನೀವೇನಪ್ಪ ಅಂದ್ರೆ ಅವ್ರ ಮೇಲೆ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ರಿ, ಇಂಥ ಉಗ್ರ ಶಿಕ್ಷೆ ಕೊಡ್ರಿ. ಈಗ ತಾನೇ ಹೇಳಿದಲ್ಲ, ಆ ರೀತಿಯಂಥ ಉಗ್ರ ಶಿಕ್ಷೆ ಕೊಡ್ಲಿಕ್ಕೆ ಕಾನೂನಿನಲ್ಲಿ ಒಂದು ತಿದ್ದುಪಡಿ ಮಾಡಬೇಕು. ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸಂತ ಎಲ್ಲ ಪಕ್ಷದ ನಾಯಕರನ್ನ ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ರಕ್ಷಣೆ ಕೊಡ್ರಿ, ತಾಯಿಗೆ ರಕ್ಷಣೆ ಕೊಡ್ರಿ, ನಮ್ಮ ಅಕ್ಕ ತಂಗಿಯ ರಕ್ಷಣೆ ಕೊಡ್ರಿ, ತಂಗಿಗೆ ರಕ್ಷಣೆ ಕೊಡ್ರಿ, ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಲಿ. ಎಲ್ಲಿವರೆಗೆ ರಕ್ಷಣೆ ಸಿಗಲ್ಲ ನಡೆಯಲ್ಲ. ಮಹಾತ್ಮ ಗಾಂಧಿ ಅವರು ಒಂದು ಮಾತು ಹೇಳಿದರು, ರಾತ್ರಿ 12 ಗಂಟೆ ನಂತರ ಈ ದೇಶದಲ್ಲಿ ನಿರ್ಭಯವಾಗಿ, ನಿಷ್ಠುರವಾಗಿ ನಮ್ಮ ಹೆಣ್ಮಕ್ಕಳು ಓಡಾಡಬೇಕು, ಅಂದಾಗ ಮಾತ್ರ ಭಾರತದ ನಿಜವಾದ ಸ್ವತಂತ್ರ ಅಂದಿದ್ರು. ಆದರೆ ಆ ಕನಸು ಇನ್ನೂ ನನಸಾಗಿಲ್ಲ. ಇದು ಭಾಳ ದುಃಖದ ವಿಷಯದ. ಇವತ್ತಿನ ದಿವಸ ನಾವು ರಾಯಚೂರಿನಲ್ಲಾದಂಥ ಘಟನೆಗೆ ಬಲವಾಗಿ ಮತ್ತು ಎಲ್ಲ ವಿದ್ಯಾರ್ಥಿನಿಯರು, ಗುಲ್ಬರ್ಗಾದ ಎಲ್ಲ ನಮ್ಮ ಎಲ್ಲ ಬಂಧುಗಳು ಬಲವಾಗಿ ಖಂಡಿಸುವ ಮುಖಾಂತರ ಸರ್ಕಾರಕ್ಕೆ ಮತ್ತೊಂದು ಸಲ ಒತ್ತಾಯ ಮಾಡ್ತೀವಿ. ಅದು ತಕ್ಷಣ ಸ್ಪಂದಿಸಿ ಅದಕ್ಕೆ ಏನಪ್ಪ ಶಿಕ್ಷೆ ಕೊಡಬೇಕು. Want to tell anything? I just want to address the Prime Minister of India, Shri Narendra Modi. Sir, when our India is attacked from other country, you will really take actions very immediately. When our 40 Jawans have been killed, you have taken very immediate action. Since there are more than 1,000 rapes every year, thousands of rape.
Why are you not taking any actions on this, sir? Sir, please, I believe in you, the Prime Minister Narendra Modi. Please, sir, this, you have to stop this. Please take action immediately. You can kill them, you can brutally, like you can hang them anywhere. Please openly do this. Please, I beg you, sir, for our sisters of India. ಏನು ಗ್ಯಾರಂಟಿ? ಯಾವಾಗ ಈಗ ಲೋಕಸಭೆ ನಮ್ಮ ಇದ್ರ ವಿರುದ್ಧ ಕ್ರಮ ತಗೋದ್ರೆ ಅವಾಗ ಮಾತ್ರ ನಾವು ಬದುಕಲೋಕೆ ಸಾಧ್ಯ ಆಯ್ತು. ಸ್ವತಂತ್ರ ಹೆಣ್ಣಿಗೆ ಸ್ವತಂತ್ರ ಅದು ಎಲ್ಲಿ ಕೊಟ್ಟರೆ ಹೆಣ್ಣಿಗೆ ಸ್ವತಂತ್ರ? ಮಧ್ಯರಾತ್ರಿಯಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆದೆ ಅಂದರೆ ಇನ್ನೂವರೆಗೂ ಕಾನೂನು ಏನು ಕ್ರಮ ತಗೊಂಡಿಲ್ಲ. ಇದಕ್ಕೆ ಏನು ಸಾಕ್ಷಿ? ಅವಳಿಗಾಗಿ ತಿರುಗಿ 3 ದಿನ ಆಯಿತು. ಇದ್ರ ಬಗ್ಗೆ ಯಾರಾದರೂ ಎಚ್ಚೆತ್ತೋಡರ ಎಲ್ಲಾದರೂ ಅದು ಪ್ರಚಾರ ಇದು ಪ್ರಚಾರ ಅದು ಮಾಡ್ತಾರೆ. ಇಂಥದ್ದು ಪ್ರಚಾರ ಯಾರು ಮಾಡಬೇಕು? ಇದು ಎಲ್ಲರೂ ಪ್ರತಿಯೊಬ್ಬರು ಭಾರತೀಯದ ಪ್ರತಿಯೊಬ್ಬರು ಕರ್ತವ್ಯ. ಪ್ರತಿಯೊಂದು ಹೆಣ್ಣಿಗೆ ರಕ್ಷೆ ಕೊಡಬೇಕಾಗಿದ್ದು ಭಾರತದ ಕರ್ತವ್ಯ. ಎಲ್ಲಿವರೆಗೂ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಹೊರಡತನ ಬಿಡಲ್ಲ. ನ್ಯಾಯ ಸಿಗಬೇಕು. ಪ್ರತಿಯೊಂದು ಹೆಣ್ಣಿಗೂ ಸೆಕ್ಯೂರಿಟಿ ಸೇಫ್ಟಿ ಸಿಗಲೇಬೇಕು. ಅದರ ಪರವಾಗಿ ನಾವು ಇವತ್ತೆಲ್ಲರೂ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಹೋರಾಡ್ತಿದ್ದೇವೆ. ಇದ್ರ ಬಗ್ಗೆ ಬೇಗ ಕ್ರಮ ತಗೊಳ್ಳಿಕ್ಕೆ ಇನ್ನೂ ಮಲ್ಲಿಕಾರ್ಜುನ ಖರ್ಗೆ ಅವರು ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಂಡವರಲ್ಲ. ಅಂಥದ್ರಲ್ಲಿ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಪಾಲ್ಗೊಂಡು ಸಮಾಜದವರ ಕುರಿತು ಒಂದು ಮಾತನ್ನು ಎತ್ತಿಲ್ಲ. ಚುನಾವಣೆ ಸಮಯದಲ್ಲಿ ಜಾತಿ ಮಾಡುತ್ತಿರುವ ಖರ್ಗೆ ಅವರಿಗೆ ಏಪ್ರಿಲ್ 23ರಂದು ವೀರಶೈವ ಲಿಂಗಾಯತರು ಪಾಠ ಕಲಿಸಲು ಕಾದು ಕುಳಿತಿದ್ದಾರೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎನ್ ರವಿಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಚಕ್ಕಾರವೆತ್ತದ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೋಟ್ ಬ್ಯಾಂಕ್ ಆಗಿ ಕೋಲಿ ಸಮಾಜದ ಸಮಾವೇಶ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಪಾಲ್ಗೊಂಡು ಜಾತಿ ಲೆಕ್ಕಾಚಾರದ ಮೂಲಕ ಸಮಾಜದವರನ್ನ ತಮ್ಮತ್ತ ಸೆಳೆಯಲು ಪ್ರಯತ್ನಿಸಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರೋಪ ಮಾಡಿದ್ದರು. ಯಾಕೆ ಮಾತಾಡಲಿಲ್ಲ? ವೀರಶೈವ ಮತ್ತು ಲಿಂಗಾಯತರನ್ನ ಹೊಡಿತೀವಿ ಅಂತ ಚಳುವಳಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿಂಗಲ್ ಸ್ಟೇಟ್ಮೆಂಟ್ ಹ್ಯಾಸ್ ನಾಟ್ ಗಿವನ್ ಬೈ ಅವರ್ ಮಲ್ಲಿಕಾರ್ಜುನ್ ಖರ್ಗೆ. ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಇವತ್ತು ಅವ್ರಿಗೆ ಲಿಂಗಾಯತ ಧರ್ಮ ಬೇಕಾಗಿದೆ. ಹಾಗಾಗಿ ಲಿಂಗಾಯತ ಸಮಾಜದವರು ವೀರಶೈವ ಸಮಾಜದವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಾಠ ಕಲಿಸೋದಕ್ಕೆ 23ನೇ ತಾರೀಖನ್ನು ಕಾಯ್ತಾ ಇದ್ದಾರೆ. ಯಾಕೆ? ನೂರಾರು ಜನ ಸಾವಿರಾರು ಜನ ಮಠಾಧೀಶರು ಕಟ್ಟಿರ್ತಕ್ಕಂಥ ಧರ್ಮ ಅದು, ಬಸವಣ್ಣನವರ ತತ್ವಗಳ ಆಧಾರದ ಮೇಲೆ, ವಚನಗಳ ಆಧಾರದ ಮೇಲೆ. ಹಾಗಾಗಿ ವೀರಶೈವರು ಮತ್ತು ಲಿಂಗಾಯತರು ಪಾಠ ಕಲಿಸೋದಕ್ಕೋಸ್ಕರ ಏನು ಸಿದ್ದರಾಮಯ್ಯ ಅವರು ಈ ವೀರಶೈವ ಮತ್ತು ಲಿಂಗಾಯತ ಧರ್ಮನ ಡಿವೈಡ್ ಮಾಡಬೇಕು, ಅದನ್ನು ಮೈನಾರಿಟಿ ಮಾಡಬೇಕು, ಮೈನಾರಿಟಿ ಸ್ಟೇಟಸ್ ಸಿಕ್ಕ ಮೇಲೆ ಎಲ್ಲ ಅನುಕೂಲತೆಗಳನ್ನು ಪಡಿಬೇಕು ಅಂತ ಮಾಡಿದರು. ಇದಕ್ಕೆ ಪಾಠ ಕಲಿಸೋದಕ್ಕೋಸ್ಕರವಾಗಿ ಲಿಂಗಾಯತರು ಮತ್ತು ವೀರಶೈವರು 23ನೇ ತಾರೀಖನ್ನು ಕಾಯ್ತಾ ಇದ್ದಾರೆ. ಒಂದೇ ಇವತ್ತು ಅವರು ಎಷ್ಟಿಗೆ ಸೇರಿಸ್ತೀನಿ ಅಂತ ಇಷ್ಟು ದಿನ ಏನು ಮಾಡಿದರು ಅಂತ ಜನ ಕೇಳ್ತಾರೆ. 23ನೇ ತಾರೀಕು ಇದಕ್ಕೆ ಉತ್ತರ ಕೊಡೋರಿದ್ದಾರೆ. ಇನ್ನು ಕೆಲವು ಅಂಶಗಳ ಬಗ್ಗೆ ಬೆಳಕು ಚೆಲ್ಲೋದಾದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ವೋಟ್ ಬ್ಯಾಂಕ್ ಭಾಳ ಚಿಕ್ಕದಾಗಿದೆ. ಎಲ್ಲಿದೆ ಅವ್ರ ವೋಟ್ ಬ್ಯಾಂಕ್? ವೋಟ್ ಬ್ಯಾಂಕೇ ಭಾಳ ಕಡಿಮೆ ಆಗಿದೆ. ಅವ್ರು ಇವತ್ತು ನಂಬಿಕೊಂಡಿರ್ತಕ್ಕಂಥದ್ದು ಮೈನಾರಿಟಿ ಮತಗಳು. ಎರಡನೇದು ಎಸ್ ಸಿ ಮತಗಳು. ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಬಲಿಸುವುದಾಗಿ ಹೈದರಾಬಾದ್ ಕರ್ನಾಟಕದ ಕನ್ನಡ ಪರ ಸಂಘಟನೆಗಳಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು.
ಉದ್ದೇಶಿಸಿ ಸಚಿನ್ ಪರ್ತಾಬಾದ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾಧನೆ ಕುರಿತು ಮಾತನಾಡಿದರು. ಅವ್ರು ರೊಟ್ಟಿ ಗಿಟ್ಟಿ ಮಾಡದಿ ಬಟ್ಟಿ ಹಾಕದಿ ಅವ್ರೆಲ್ಲ ಮಾಡಿ ಹೋಗೋದಂತ ಕೆಲಸಗಳು ಮಾಡಬೇಡಿ. ಓಟ್ ಹಾಕಿ ಬಂದು ನೀವು ರೊಟ್ಟಿ ಮಾಡ್ಕೊತ ಕೂಡ್ರಿ, ಚಪಾತಿ ಮಾಡ್ರಿ, ಎಲ್ಲ ಮಾಡ್ರಿ. ಆದ್ರೆ ನಿಮ್ಮ ಓಟ್ ಅನ್ನು ನೀವು ಲೆಫ್ಟ್ ಮಾಡಕ್ ಹೋಗ್ಬೇಡಿ. ನೀವು ಓಟ್ ಹಾಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 1 ಲಕ್ಷ ಇಲ್ಲಿಗಂದು 1.5 ಲಕ್ಷದಿಂದ ಗೆಲ್ಲಿಸಬೇಕು ಅನ್ನೋದಂತ ನಮ್ಮ ಸಂಘಟನೆ ಅವರಿಗೆ ಒಂದು ಬೆಂಬಲ ಕೊಡ್ತಾ ಇದೆ. ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಮತ್ತು ನಾವು ನಮ್ಮ ಉಸ್ತುವಾರಿ ಸರ ಈಗ ಅವರ ಬರಲ ಕಾರಣಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ನಾವು ಹೋಗಿ ನಮ್ಮ ಉಸ್ತುವಾರಿ ಸರ್ ಹೇಳಬೇಕು. ಯಾಕಂತಂದ್ರೆ ನಾವು ಕಲಬುರಗಿ ನಗರದಲ್ಲಿ 360 ದಿನದಲ್ಲಿ 300 ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಅವರು ಸಂಬಂಧಪಟ್ಟ ಜಿಲ್ಲೆಯವರಿಗೆ ಉಸ್ತುವಾರಿ ಆಗಿರ್ತಾರೆ. ನಮ್ಮ ಸುಮಾರು ಬೇಡಿಕೆಗಳಿದೆ ಕಲಬುರಗಿ ನಗರದಲ್ಲಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸುಮಾರು ಕೆಲಸಗಳು ಕಲಬುರಗಿ ನಗರಕ್ಕೆ ತಂದರೆ ಇದು ಬಹಳ ಸಂತೋಷ ಇದೆ. ಆದ್ರೆ ಇಲ್ಲಿ ತೊಂದರೆ ಆಗದೇನಂತಂದ್ರೆ ಈ ಸಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗೆದ್ದು ಮ್ಯಾಗ ಹೋದಾಗ ಈ ಸಲ ಬರೆದವರು ಇಂಡಸ್ಟ್ರಿ ಬರಬೇಕು, ಕಂಪನಿಗಳು ಬರಬೇಕು, ನಿರುದ್ಯೋಗಿ ಸಮಸ್ಯೆ ಮುಗಿದು ಹೋಗಬೇಕಾದಂತ ಕೆಲಸ ಎಲ್ಲರೂ ಮನೆ ನೌಕರಿ ಮಾಡ್ಕೊಳ್ಳುವಂತ ಕೆಲಸಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಮಾಡಿಕೊಡ್ಬೇಕು. ಮತ್ತು ಇಲ್ಲಿ ಕಂಪನಿಗಳಂತಂದ್ರೆ ಸುಮಾರು ಕಂಪನಿಗಳಿದೆ. ಮೊಬೈಲ್ ತಯಾರ ಕಂಪನಿಗಳು ಇರ್ಬೋದು, ವೆಹಿಕಲ್ ಕಂಪನಿಗಳು ಇರ್ಬೋದು. ಅಂತ ಕಂಪನಿಗಳು ತಂದರೆ ಇಲ್ಲಿ ಇಂಜಿನಿಯರಿಂಗ್ ಅಂತ ಸ್ಟೂಡೆಂಟ್ ಇರ್ಬೋದು, ಅಲ್ಲಿ ನಮ್ಮ ಅಕ್ಕ ತಂಗರ ಮನೆಯಲ್ಲಿ ಕುಂತಿರೋದು ಅವ್ರಿಗೆಲ್ಲರಿಗೆ ಇವತ್ತು ದಿವಸ ಉಪಜೀವನಕ್ಕೆ ಕೆಲಸ ಸಿಗ್ತದೆ. ಅವ್ರು ಏನಾರ ಮಾಡ್ತಾರೆ ಅಂದ್ರೆ ಮುಂದಿನ ಹೇಳ್ತಾರೆ ಇವತ್ತು ನಾವು ಏನು ಮಾಡ್ಕೊಳ್ಬೇಕಾದ್ರೆ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕಾರಣ. ಇವತ್ತು ಎಲ್ಲಾ ಕಡೆ ಚರ್ಚೆ ಅಂತಂದ್ರೆ ಇಲ್ಲಿ ಕಂಪನಿಗಳು ಇಲ್ಲದ ಕಾರಣ, ಇಂಡಸ್ಟ್ರಿ ಇಲ್ಲದ ಕಾರಣ ಇವತ್ತು ಬಹಳ ತೊಂದರೆ ಆಗ್ತದೆ. ಅವೊಂದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಲ್ಲಿ ಮಾಡಬೇಕು. ಮತ್ತು ಕನ್ನಡ ಪರ ಸಂಘಟನೆಯವರಿಗೆ ಕನ್ನಡ ಭವನ ಕಟ್ಟಿಕೊಡಬೇಕು ಅಂತಂದು ನಮ್ಮದು ಬಹಳ ದಿನದ ಬೇಡಿಕೆ ಇದೆ. ಇದು ಮುಖ್ಯಮಂತ್ರಿಗೆ ಸುಮಾರು ಸಮಾವೇಶದಲ್ಲಿ ವಿವಿಧ ಸಂಘಟನೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ದೇಶದಲ್ಲಿ ನಿರುದ್ಯೋಗವಿಲ್ಲದೆ ಪರದಾಡುತ್ತಿರುವ ಯುವ ಜನತೆ ಬಿಜೆಪಿ ತೊದ್ದು ಕಾಂಗ್ರೆಸ್ ನಡೆಯುವರಿದ ಯುವ ಪಡೆ. ಸುದ್ದಿಗೋಷ್ಠಿಯಲ್ಲಿ ಡಿಸೋಜಾ ಹೇಳಿಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್,
ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ದೇಶದಲ್ಲಿ ನಿರುದ್ಯೋಗ ತಾಂಡವಾಡುತ್ತಿದ್ದು ಯುವಕರು ಉದ್ಯೋಗವಿಲ್ಲದೆ ಅಲೆದಾಡುವಂತಾಗಿದೆ. ಬಿಜೆಪಿ ನಡೆಗೆ ರೋಸಿ ಹೋಗಿರುವ ಯುವ ಜನತೆಯು ಬಿಜೆಪಿ ಪಕ್ಷವನ್ನ ವಿರೋಧಿಸಿ ಕಾಂಗ್ರೆಸ್ ನಡೆಗೆ ಒಲವು ತೋರಿಸಿದ್ದಾರೆ ಎಂದು ಡಿಎನ್ ಡಿಸೋಜಾ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಎಡಬಲ ಅಂತ ಏನಿದೆ, ನನ್ನ ಅನುಭವದಲ್ಲಿ ಏನು ಕಳೆದ ಒಂದು 5-6 ವರ್ಷ 10 ವರ್ಷದ ಹಿಂದೆ ಬಹಳಷ್ಟು ಡಿಫ್ರೆನ್ಸಸ್ ಇತ್ತು ಕನ್ನಡದಲ್ಲಿ. ಇತ್ತೀಚೆಗೆ ಈ ಎರಡೂ ಜಾತಿಗಳು ಬಹಳಷ್ಟು ಅರ್ಥ ಮಾಡಿಕೊಂಡು ಇವತ್ತು ಒಂದಾಗಿ ಎಲ್ಲ ರೀತಿಯಲ್ಲೂ ಚುನಾವಣೆಗಳು ಮತ್ತು ಇನ್ನಿತರ ಎಲ್ಲ ಕಾರ್ಯಕ್ರಮಗಳು, ಹೋರಾಟಗಳು ಹಮ್ಮಿಕೊಳ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಆರೋಗ್ಯಕರ ಬೆಳವಣಿಗೆ. ಆದ್ದರಿಂದ ಈ ಆರೋಗ್ಯಕರ ಬೆಳವಣಿಗೆಯನ್ನು ನಮ್ಮ ಈ ಗುಲ್ಬರ್ಗ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಜಾತಿಗಳು ಮತ್ತೆ ಇನ್ನಿತರರು ಎಲ್ಲ ಸೇರಿಕೊಂಡು ಈ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು ಅನ್ನೋದೇ ನಮ್ಮ ಎಲ್ಲ ಒಂದು ನಮ್ಮ ಒಂದು ಅಭಿಪ್ರಾಯ ಇದೆ. ಅದರಿಂದ ಇವತ್ತಿನ ದಿವಸ ಇಡೀ ಎರಡು ಜಾತಿಗಳ ಎರಡು ಕಣ್ಣಿಂದ ಆ ಪಕ್ಷ ಏನ್ ಮಾಡಿದೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದೆಯಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಬಲಿಷ್ಠ ಭಾರತಕ್ಕಾಗಿ. ಹಾಗಿದ್ರೆ ಹಿಂದೆಲ್ಲ 67 ವರ್ಷ ಈ ದೇಶವನ್ನು ಅವರು ದುರ್ಬಲ, ಮೋದಿ ಮಾತ್ರ ಬಲಿಷ್ಠ. ರಾಷ್ಟ್ರವನ್ನು ಕಟ್ಟಬಹುದು. ಇದು ಅವರ ವಾಜಪೇಯಿ ದುರ್ಬಲರಾಗಿದ್ದಾರೆ. ಚೆನ್ನಾಗಿ ನಡೆಸಿ ಅಮೆರಿಕ ಆರ್ಥಿಕ ಒಂದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರವಿದ್ದಾಗ ರಾಜ್ಯದ ಬಜೆಟ್ನಲ್ಲಿ 3,450 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದರು. ಇನ್ನು ಸಿದ್ದರಾಮಯ್ಯ ಸರ್ಕಾರ ಮೊದಲಿದ್ದ ಬಿಜೆಪಿ ಸರ್ಕಾರವು ಅಲ್ಪಸಂಖ್ಯಾತರಿಗಾಗಿ ಕೇವಲ 200 ಕೋಟಿ ರೂಪಾಯಿ ಮಾತ್ರ ಮೀಸಲಿರಿಸಿತ್ತು ಎಂದರು. ಮನಮೋಹನ್ ಸಿಂಗ್ ಹೋಗಿ ಅಲ್ಲಿ ಕೆಲಸ ಒಂದು ಅವರಿಗೆ ಸಲಹೆ ಕೊಡಲಿಕ್ಕೆ ಕಾರ್ಯಕ್ರಮ. ಒಬಾಮಾ ಈ ಪರಿಸ್ಥಿತಿಯಲ್ಲಿ ಯಾರೂ ದುರ್ಬಲ ಭಾರತವನ್ನು ಸುಭದ್ರವಾಗಿ ಕೊಡ್ತಕ್ಕಂಥ ಆರ್ಥಿಕವಾಗಿ ಮುಂದೆ ತರಲಿಕ್ಕೆ ಪ್ರಯತ್ನ 5 ವರ್ಷದಲ್ಲಿ ಯಾರೂ ಮಾಡಿರೋದನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಬಲಿಷ್ಠ. ಮೋದಿಯವರು ಭಾವನಾತ್ಮಕ ವಿಚಾರಗಳನ್ನು ತಂದು ಈ ಸೈನ್ಯ ಎಷ್ಟು ಸಾರಿ ಇಂಥ ಸರ್ಜಿಕಲ್ ಸ್ಟ್ರೈಕ್ ಮಾಡಿರಲಿಲ್ಲ, ಮೋದಿ ಬಂದ ಮೇಲೆ ಮಾತ್ರ ಮಾಡಿದ್ದ. ಭಾರತ ಪಾಕಿಸ್ತಾನ 2 ಡಿವೈಡ್ ಆದಾಗ ಮೊದಲು ಯುದ್ಧ ಆಗಿದೆ, ಅದು ಗೆದ್ದಿದ್ದಾರೆ. ಇಂದಿರಾ ಗಾಂಧಿ ಕಾಲಕ್ಕೂ ಗೆದ್ದಿದ್ದಾರೆ. ಎಲ್ಲ ಕಾಲದಲ್ಲಿ ಗೆದ್ದಲೇ ಬಂದಿದೆ. ಅದರಿಂದ ಇನ್ನು ಸುಮ್ಮನೆ
ಏನು ರಾಜಕೀಯ ತಿಳಿದಿರ್ತಕ್ಕಂಥ ಯುವಕರ ಮಧ್ಯದಲ್ಲಿ ಈ ವಿಚಾರ ಭಾವನಾತ್ಮಕ ವಿಚಾರವಾಗಿದೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಅಜೆಂಡಾ RSS ನ ಒಂದು ಅಜೆಂಡಾ ಅಂತ ನಮ್ಗೆ ಅನಿಸ್ತದೆ. ಅದಕ್ಕೆ ಈ ದೇಶದ ಜನ ಎಚ್ಚರಿಕೆಯಿಂದ ಕಲಬುರಗಿ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂಗವಾಗಿ ಕಲಬುರಗಿಯ ಸುಂದರ್ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಬಹಿರಂಗ ಪ್ರಚಾರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು ಜಾರಿ ಬರಲ್ಲ, ಅನೇಕ ಯುವಕರು ಉದ್ಯೋಗ ಸಿಗ್ಬೋದು. ಎಲ್ಲರೂ ಕೂಡ ಒಂದು ಮಾತು ಹೇಳ್ತಾ ಇದ್ದಾರೆ, ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲ, ನೀವು ಏನು ಮಾಡ್ತಾ ಹೋದ್ರು ಕೂಡ 1,000 ರೂಪಾಯಿದಲ್ಲ, ಎಲ್ಲಾ ಜಾತಿ ಜನಾಂಗದವ್ರು ಇರ್ಬೋದು. ನಮ್ಮ ತಾಯಿ ಅಂದ್ರೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಅಂತ. ದೇವರ ಹಣೆಗೂ ಅಲ್ಲ, ಕಾಂಗ್ರೆಸ್ ಪಾರ್ಟಿಯ ಬೇಸಿಕ್ ಮೆಂಬರ್ಶಿಪ್ ಕೂಡ ನನಗಿಲ್ಲ. ನಾನು ಕಾಂಗ್ರೆಸ್ನವನಲ್ಲ, ಕಾಂಗ್ರೆಸ್ನವನು. ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಓಟ್ ಕೊಡಿ ಅಂತ ಕೇಳಕ್ ಬಂದಿಲ್ಲ. 2014ನೇ ಇಸ್ವಿಯಲ್ಲಿ ನಾನೊಂದು ತಪ್ಪು ಮಾಡಿದ್ದೆ. ಏನ್ ತಪ್ಪು ಮಾಡಿದ್ದೆ ಅಂತಂದ್ರೆ, ಎಲ್ಲಾ ಕಡೆ ಹೋಗಿ ಈ ದೇಶದಲ್ಲಿ ಎಲ್ಲಾರ್ಗೂ ಒಂದು ಭ್ರಮೆ ಇತ್ತು, ಮೋದಿ ಅನ್ನೋಂತ ಈ ಮನುಷ್ಯ ಈ ದೇಶದ ಪ್ರಧಾನ ಮಂತ್ರಿ ಆದ್ರೆ ಏನೋ ಅದ್ಭುತ ಈ ದೇಶದಲ್ಲಿ ಆಗುತ್ತೆ ಅಂತ ಬಹಳಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಯುವಕರು ಕನಸು ಕಾಣ್ತಾ ಇದ್ರು. ಆ ತರ ಕನಸು ಕಂಡವರಲ್ಲಿ ನಾನು ಕೂಡ ಒಬ್ಬ. ಹೈದರಾಬಾದ್ ಅಲ್ಲಿ ನಮಗಿದ್ದಂತ ಉದ್ಯೋಗ ಬಿಟ್ಟು ಮೋದಿ ಪ್ರಧಾನ ಮಂತ್ರಿ ಮಾಡಬೇಕು ಅಂತ ಎಲ್ಲ ಬಿಟ್ಟು ಬಂದ್ವಿ. ಇದೇ ನಿಮ್ಮ ಗುಲ್ಬರ್ಗ ತುಂಬಾ ಅವತ್ತು ನಾನು ಭಾಷಣ ಮಾಡ್ತಿದ್ದೆ, ಹೆಂಗಾದ್ರೂ ಮಾಡಿ ಈ ಬಾರಿ ಮೋದಿನ್ ಗೆಲ್ಸಿ ಅಂತ. ಆದ್ರೆ ನೀವು ಕರ್ನಾಟಕದಲ್ಲೇ ತುಂಬಾ ಪ್ರಜ್ಞಾವಂತ ಜನ, ಬೇರೆ ಬೇರೆ ಕಡೆ ಜನ ಹಳ್ಳಕ್ ಬಿದ್ರು, ನೀವು ಮಾತ್ರ ಹಳ್ಳಕ್ ಬೀಳಲಿಲ್ಲ. ಅವತ್ತು ಖರ್ಗೆ ಅವರಿಂದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಎಂಎಲ್ಸಿ ಅಲಂ ಪ್ರಭು ಪಾಟೀಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಿಗೆ ನೀಡಿರುವ ಆಶ್ವಾಸನೆ ಪೂರೈಸಿದ್ದಾರೆ. ಮೋದಿಯವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಜನರಿಗೆ ಪ್ರಶ್ನಿಸಿದ್ದರು. ಜನರ ಭಾವನೆ ಕೆರಳಿಸುತ್ತಿರುವ ಅವರ ಆಡಳಿತ ಶೂನ್ಯ ಎಂದು ಮೋದಿ ಸರ್ಕಾರದ ಕುರಿತು ಟೀಕೆ ಮಾಡಿದರು. ಏನ್ ಕೊಟ್ಟನಪ್ಪ ಮೋದಿ ನಮಗೆ? ಈ ಯಡಿಯೂರಪ್ಪ ಅಪ್ಪಗೋಡು ಕೇಳ್ರಿ ಏನ್ ಕೊಟ್ರಂತ. ಎಲ್ಲಿಯಾದ್ರೂ ಏನಾದ್ರೂ ಒಂದು ಸುಮ್ಮನೆ ಮೋದಿ 10 ಲಕ್ಷ ರೂಪಾಯಿ ದಿನ 3 ನಮೂನಿ ಡ್ರೆಸ್ ಬದಲಿ ಮಾಡಿಕೊಂಡು ಇಡೀ ವಿಶ್ವಕ್ಕೆ ಮೋಡಿ ಮಾಡಿಬಿಟ್ಟಾನ. ಏನು ಕೆಲಸ ಇಲ್ಲ, ಬೋಗಿಸಿಲ್ಲ. ಅರೆ ಒಬ್ಬ ಮೋದಿ ಚೌಕಿದಾರ ಅಂತೇಳಿ ಆ ಚೌಕಿದಾರನ ದೇಶದಾಗ RD ಹಕ್ಕ ಹಾಕಿಕೊಂಡು ಒಂದು ಟಾಟಾ ಸುಮಾ ಒಳಗೆ ಬಂದು 4 ಯೋಧರ ಜೀವ ತಗೋದು. ಈ ಚೌಕಿದಾರ ಏನು ಮನ್ಕೊಂಡಿದ್ದು ನಾವಾಗ ಕಾಂತೆ ಚೌಕಿದಾರ್ ಚೌಕಿದಾರ್ ಸೋಗ ಐತಕ್ಕೆ ಈ ನಮೂನಿ ಮೋಸ ಮಾಡಿ ಜನರ ಭಾವನೆಯನ್ನ ಕೆಲಸ ಇವತ್ತು ಓಟ್ ತಗೊಳ್ತಾ ಇದ್ದಾನೆ. ದಯಮಾಡಿ ಯುವಕರಿಗೆ ನಾನು ಕೇಳ್ತೇನೆ, ಮೋದಿಯವರು 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಆಗಲಿಲ್ಲ, ಸುಳ್ಳು ಹೇಳಿದ್ರು. ಆದರೆ ಇವತ್ತು ನೀವು ದಯಮಾಡಿ ನಾನು ಕಳಕಳಿಯಿಂದ ಕೇಳ್ಕೊತೇನೆ, ಉದ್ಯೋಗ ಕೊಡ್ತಕ್ಕಂಥ ಶಕ್ತಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗಿದೆ. 28,000 ಕೋಟಿ ರೂಪಾಯಿಗಳು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದಾರೆ. ಇವತ್ತು ಸಮಾಜ ಕಲ್ಯಾಣ ಮಂತ್ರಿ ಆದಮೇಲೆ ಆ ಒಂದು ಮಂತ್ರಿಮಂಡಲ ಕೆಳಗೆ ಬರ್ತಕ್ಕಂಥ ಅನೇಕ ನಿರುದ್ಯೋಗಿ ತಿರುಗಾಡ್ತಕ್ಕಂಥ ಎಲ್ಲ ಯುವಕರಿಗೂ ಕೂಡ ಉದ್ಯೋಗ ಕೊಡ್ತಕ್ಕಂಥದ್ದು, ಏನಾದರೂ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಯಾರಾದರೂ ಉದ್ಯೋಗಿ ವಿದ್ಯಾವಂತರು ವಿದೇಶಕ್ಕೆ ಹೋದರೂ ಕೂಡ ಕಳಿಸ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಪಕ್ಷ ಅವರಿಗೆ ಕೊಟ್ಟಿದೆ. ಇದರ ಉಪಯೋಗವನ್ನು ನಾವು ಪಡ್ಕೊಳ್ಬೇಕು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ, ಈ ಹಿಂದೆ ಇಲ್ಲದಂತಹ ಸವಾಲುಗಳು ಈ ಬಾರಿಯ ಚುನಾವಣೆಯಲ್ಲಿ ಅಧಿಕವಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನ ಬದಲಾವಣೆ ಮಾಡಲು ಹೊರಟಿರುವ ಬಿಜೆಪಿ ಪಕ್ಷದ ನೀತಿಯನ್ನ ಒಮ್ಮೆ ನೀವು ಅವಲೋಕನ ಮಾಡಿ ನಿರ್ಧಾರ ಕೈಗೊಳ್ಳಬೇಕು ಎಂದು ಜನರಿಗೆ ಮನವಿ ಮಾಡಿಕೊಂಡರು. ಕೆಲಸವನ್ನ 70 ವರ್ಷದಿಂದ ನಾವು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರುವ ಒಂದು ಸ್ವಾಭಿಮಾನದ ಸಂಕೇತ ಆಗುವ ಒಂದು ನಮ್ಮ ಸಂವಿಧಾನವನ್ನು ಇವತ್ತು ಕೆಲವು ಹಿತಾಸಕ್ತಿ ಸಂಸ್ಥೆಗಳು, ಪಕ್ಷಗಳನ್ನು ಅವು ಸಂವಿಧಾನವನ್ನು ಒಗ್ಗಲೆ ಮಾಡಬೇಕು ಅಂತ ಇದ್ದಾರೆ. ಈ ಚುನಾವಣೆ ಏನಿದೆ, ಈ ಚುನಾವಣೆ ನಿಮ್ಮ ಭವಿಷ್ಯದ ಚುನಾವಣೆ ಆಗಿದೆ. ಈ ಚುನಾವಣೆ ಸಂವಿಧಾನವನ್ನು ಸಂರಕ್ಷಣೆ ಮಾಡಿಬಿಟ್ಟು ನಮ್ಮ ಮುಂಬರುವ ಪೀಳಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡುವ ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ಈ ಚುನಾವಣೆ ಸುಮ್ಮನೆ ಖರ್ಗೆ ಸಾಹೇಬ್ ಚುನಾವಣೆ ಅಂತ ತಿಳಿಬೇಡಿ. ನೀವು ಅಕಸ್ಮಾತ್ ನೀವು ತಿಳ್ಕೊಂಡಿದ್ರೆ ಸುಂದರ್ ನಗರದ ಮತಗಳು ಫರಕ್ ಬೀಳಲ್ಲ ಏನು ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಅದು ತಮ್ಮ ತಪ್ಪು ಕಲ್ಪನೆ. ಇವತ್ತು ಪ್ರತಿಯೊಂದು ಮತ, ಪ್ರತಿಯೊಂದು ವ್ಯಕ್ತಿಯ ಆಲೋಚನೆ ನಮ್ಮ ಭವಿಷ್ಯವನ್ನು ತೀರ್ಮಾನ ಮಾಡೋದು ತಮ್ಮ ಮತಗಳಂತ ತಾವು ಮರಿಬೇಡಿ. ಇವತ್ತು ನೀವು ನಮ್ಮ ದೇಶದ ಪರಿಸ್ಥಿತಿ ನೋಡಿ.
ಹಿಂದೆ ಎಂದೂ ಕಾಣಲಾರ್ದಂಥ ಪರಿಸ್ಥಿತಿ ದುಸ್ಥಿತಿ ಇವತ್ತು ನಮ್ಮ ರಾಷ್ಟ್ರದಲ್ಲಿದೆ. ಇವತ್ತು ಮುಂಚೆ ನಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇತ್ತು, ನಾವು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ನಮ್ಮ ಆಲೋಚನೆಗೆ ವಾದ ವಿವಾದಗಳಾಗ್ತಾ ಇತ್ತು, ಪ್ರತಿಪಾದನೆಗಳಾಗ್ತಾ ಇತ್ತು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನನ್ನ ನಂಬಿಕೆ ಬೇರೆದಿರ್ಬೋದು, ತಮ್ಮ ನಂಬಿಕೆ ಬೇರೆದಿರ್ಬೋದು, ಆದರೆ ನಮ್ಮ ಸಮಾಜದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಈ ಎರಡೂ ನಂಬಿಕೆಗೆ ಸಮಾನವಾದಂಥ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ದೊರೆತು ಹಲವಾರು ವರ್ಷಗಳಾದರೂ ವಿಶ್ವಕರ್ಮ ಸಮಾಜಕ್ಕೆ ಯಾವುದೇ ಪಕ್ಷಗಳು ಸ್ಪಂದಿಸಿರಲಿಲ್ಲ. ಬೇರೆ ಪಕ್ಷಗಳಿಂದ ಕಡೆಗಣನೆ ಒಳಗಾಗಿದ್ದ ನಮ್ಮ ಸಮಾಜವನ್ನ ಬೆಂಬಲಿಸಿದೆ ಕಾಂಗ್ರೆಸ್ ಎಂದು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಆರ್ ಶ್ರೀನಿವಾಸ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಿಶ್ವಕರ್ಮ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಬಜೆಟ್ನಲ್ಲಿ ನಮ್ಮ ಸಮಾಜಕ್ಕೆ 20 ಕೋಟಿ ಮೀಸಲಿರಿಸಲಾಗಿತ್ತು. ಈ ಉದ್ದೇಶದಿಂದ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಬಲಿಸುವುದಾಗಿ ತಿಳಿಸಿದರು. ಶಿಲ್ಪಿಗಳ ಕೆಲಸ ಮುಖಾಂತರ ಈ ದೇಶದ ಗುಡಿಗೋಪುಗಳನ್ನು ಕಟ್ಟಿದ್ದು ವಿಶ್ವಕರ್ಮ ಸಮಾಜದವರು ಅಂತಕ್ಕಂಥ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಈ ದೇಶದಲ್ಲಿರ್ತಕ್ಕಂಥ ಏನು ಶಿಲ್ಪ ಇವತ್ತು ಒಂದು ಊರೇ ಅದು ಶಿಲ್ಪ ಕಲಾ ಜಗತ್ತಾಗಿ ಪರಿವರ್ತನೆ ಆಗಿದೆ. ಆ ದೃಷ್ಟಿಕೋನದಲ್ಲಿ ಶಿಲ್ಪಕಲೆಗೆ ಒತ್ತು ಕೊಡಬೇಕು. ಏನು ಅಮರಶಿಲ್ಪಿ ಜಕಣಾಚಾರ್ಯವರು ಬೇಲೂರು, ಐಹೊಳೆ, ಪಟ್ಟದಕಲ್ಲು, ಸೋಮನಾಥ ದೇವಾಲಯ ಈ ರೀತಿ ದೇಶದ ನಾನಾ ಭಾಗಗಳಲ್ಲಿ ಇವತ್ತು ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಏನು ಈ ಜಗತ್ತಿನ ಭಾರತ ಸಂಸ್ಕೃತಿಯನ್ನು ಎತ್ತಿರಿದಂಥವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜದವರಿಗೋಸ್ಕರ ಸರ್ಕಾರದ ವತಿಯಿಂದ ಏನಾದರೂ ಯೋಜನೆಗಳು ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಹಾಗೂ ಮೈತ್ರಿ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಿ ಇಡೀ ರಾಜ್ಯದಂತ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ನಮ್ಮ ಸಮಾಜದ ಬಂಧುಗಳು ಅತ್ಯಂತ ಬಹುಮಾನದಿಂದ ಬೆಂಬಲಿಸಿ ಅವರನ್ನ ಆರಿಸಿ ಲೋಕಸಭೆಗೆ ಕಳಿಸಿಕೊಡ್ಬೇಕಂತೇಳಿ ನನ್ನ ಸಮಾಜ ಬಂಧುಗಳಲ್ಲಿ ಸುಭಾಷ್, ಈರಣ್ಣ ಬಡಿಯೇರ್, ಸುಧಾಕರ್ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಕಲಬುರಗಿ ಜಿಲ್ಲೆಯನ್ನು ಅಭಿವೃದ್ಧಿಗೊಳಿಸಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸುವುದಕ್ಕಾಗಿ ಕರ್ನಾಟಕ ಜನತಾ ಪಕ್ಷ ಅವರಿಗೆ ಬೆಂಬಲ ನೀಡುವುದಾಗಿ ಎಸ್ಎಂ ಬಡಿಗೇರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿರುವ ಖರ್ಗೆ ಅವರು ಈ ಭಾಗಕ್ಕೆ 371 ಕಲಂ ಜಾರಿಗೊಳಿಸಿದ್ದಾರೆ. ಕಲಬುರಗಿ ನಗರದ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಅಧಿಕ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಕರ್ನಾಟಕ ಜನತಾ ಪಕ್ಷ ವತಿಯಿಂದ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಮ್ಮ ಕರ್ನಾಟಕ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಅವರನ್ನು ಬೆಂಬಲಿಸ್ತಾ ಇದ್ದೀವಿ. ಹಾಗೆ ಕಾರಣ ಏನಪ್ಪ ಅಂದರೆ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 371J ಕಲಮು ಇದು ಒಂದು ತಂದಿರೋದರಿಂದ ಎಲ್ಲ ಬಡ ವಿದ್ಯಾರ್ಥಿಗಳು, ನೌಕರಸ್ಥರು ಎಲ್ಲ ರೀತಿಯಲ್ಲಿ ಸೌಲಭ್ಯ ಹಾಗೂ ಅಭಿವೃದ್ಧಿ ಹೊಂದಿರೋದ್ರಿಂದ ನಮ್ಮ ಈ ಒಂದು ಪಕ್ಷದ ವತಿಯಿಂದ ಅವರನ್ನು ಬೆಂಬಲಿಸ್ತಾ ಇದ್ದೀವಿ. ಹಾಗೆ ಅವರು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷದ ಅಂತರದಿಂದ ಗೆಲ್ಲುತ್ತಾರೆ ಅನ್ನುವ ಒಂದು ಆತ್ಮವಿಶ್ವಾಸದೊಂದಿಗೆ ನಾವು ಖುಷಿಯೊಂದಿಗೆ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಅವರ ಪರವಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯು ಏಪ್ರಿಲ್ 12ರಂದು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವಮೂರ್ತಿ ಆಯೋಗದ ವಿರೋಧಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆರೋಪಿಸಿರುವುದು ಖಂಡಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಮಹಾದೇವಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸಹೋದರರಾದಂಥ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿ ಕರೆದು ಶ್ರೀ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅವರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಬಗ್ಗೆ ಮಾತಾಡಿ ಮಾನ್ಯ ಖರ್ಗೆ ಅವರು
ಸದಾಶಿವ ಆಯೋಗ ವರದಿಯನ್ನು ವಿರೋಧ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘವು ಖಂಡಿಸುತ್ತದೆ. ಅಸ್ಪೃಶ್ಯ ಸಮುದಾಯದವರನ್ನ ಒಂದುಗೂಡಿಸುತ್ತಿರುವ ಕಾಂಗ್ರೆಸ್ ಪಕ್ಷವು ದಲಿತರ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಗೆಲುವಿಗಾಗಿ ಪ್ರತಿಯೊಬ್ಬರೂ ಅವರಿಗೆ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡರು. ಗುಲ್ಬರ್ಗ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಯಾಕಂದರೆ BJP ಪಕ್ಷಕ್ಕೆ ಲೋಕಸಭೆ ನಿಲ್ಲೋದಕ್ಕೆ ಅಭ್ಯರ್ಥಿಗಳೇ ಇಲ್ಲದಂಥ ಕಾರಣ ಇದ್ದಾಗ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಉಮೇಶ್ ಜಾಧವ್ ಅವ್ರನ್ನ ಕರ್ಕೊಬಂದಿದ್ದಾರೆ. ಉಮೇಶ್ ಜಾಧವ್ ಅವರು ಸಹ ನಾನು ಅವ್ರನ್ನ ಒಂದು ಕೇಳ್ಕೊಳ್ಳೋದೇನೆಂದರೆ, ನೀವು ಸಹ ನಮ್ಮ ಖರ್ಗೆ ಅವ್ರಿಗೆ ಬೆಂಬಲ ಕೊಡಬೇಕಾಗಿ ಕೇಳ್ಕೊಳ್ತಾ, ಮತ್ತು ಮಾಲಿಕೆ ಗುತ್ತೇದಾರರು ಇದ್ದಾರೆ, ಮತ್ತು ಬಾಬುರಾವ್ ಚಿಂಚನೂರು ಇದ್ದಾರೆ. ನೀವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿದ್ದವರು. ಯಾಕಂದರೆ ಈ ಸರಿ ನಮ್ಮ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವ ಪಕ್ಷ ಬರೋದರಿಂದ ಮಾನ್ಯ ಖರ್ಗೆ ಸಾಹೇಬ್ರೆ ಮುಂದಿನ ಪ್ರಧಾನಿಯಾಗಂಥ ಅವಕಾಶಗಳು ಇರೋದ್ರಿಂದ ನಾವೆಲ್ಲ ಸೇರಿ ಕಲಬುರ್ಗಿ ಮತದಾರರು ಎಲ್ಲ ಪ್ರಬುದ್ಧರಿದ್ದಾರೆ. ನಾವು ಜಾತಿ ಮತ ಇವೆಲ್ಲ ಭೇದ ಭಾವ ಬಿಟ್ಟು ನಾವು ಹೇಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಸಂದೇಶ ಮಾಡಿದ್ದಾರೆ ಆ ರೀತಿ ನಮ್ಮ ಖರ್ಗೆಯವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕಂತ ಗುಲ್ಬರ್ಗ ಮತದಾರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಸಮಾಜದಿಂದ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಮತ್ತು ಮಹಾದೇವ್ ಕಂಬಳಿ, ಮಹಾಂತೇಶ್, ಸಿದ್ದಪ್ಪ, ಶ್ರೀದೇವಿ ಉಪಸ್ಥಿತರಿದ್ದರು. ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಲಬುರಗಿ ನಗರದ ವಾರ್ಡ್ ನಂಬರ್ 23ರಲ್ಲಿ ಬರುವ ಡಾಕ್ಟರ್ BR ಅಂಬೇಡ್ಕರ್ ಆಶ್ರಯ ಕಾಲೋನಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತ ಹೆಚ್ಚಿಸಿದ್ದರು. ಪತ್ರದ ಮನೆ ಇದ್ದದಕ್ಕೆ ಎಲ್ಲ ಛತ್ತಿನ ಮನೆ ಮಾಡಿಕೊಟ್ರ ಕಾಂಗ್ರೆಸ್ ಪಕ್ಷ ಇಟ್ಟೆಲ್ಲ ಉಪಕಾರ ಮಾಡ್ಯದ. ಬೇರೆ BJP ನಮ್ಮ ಖರ್ಗೆ ಸಾಹೇಬರು ದುನಿಯಾದೇ ಕೆಲಸ ಮಾಡ್ಯಾರ. ಗುಲ್ಬರ್ಗಕ್ಕೆ ESI ಹಾಸ್ಪಿಟಲ್ ಮಾಡ್ಯಾರ, ನಮ್ಮ ಬಡವ್ರ ಸಲುವಾಗಿ ಜಯದೇವ ಹಾಸ್ಪಿಟಲ್ ಮಾಡ್ಯಾರ. ಆಮೇಲೆ ಕೇಂದ್ರೀಯ ವಿಶ್ವವಿದ್ಯಾಲಯ ಮಾಡ್ಯಾರ, ಕೇಂದ್ರೀಯ ವಿಶ್ವವಿದ್ಯಾಲಯ ಮಾಡ್ಯಾರ. ಅನೇಕ ಕೆಲಸಗಳು ಖರ್ಗೆ ಸಾಹೇಬರು ಬಡವ್ರ ಸಲುವಾಗಿ ಮಾಡ್ಯಾರ. 371 ಎಲ್ಲರಿಗಿಂತ ಜಾಸ್ತಿಯಾಗಿ 371 ಮಾಡ್ಯಾರ. ಎಲ್ಲ ಸ್ಲಮ್ ಏರಿಯಾಕ್ಕೆ ಗುಲ್ಬರ್ಗಕ್ಕೆ ಎಲ್ಲ ರೀತಿಯಿಂದ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಭಾಳ ದೊಡ್ಡ ಕೊಡುಗೆ ಅದ. ಆಮೇಲೆ ಕಾಂಗ್ರೆಸ್ ಪಕ್ಷ ನಮ್ಮ ಬಡವರಿಗಾಗಿ ತಿಂಗಳಿಗೆ ಅಕ್ಕಿ ಫ್ರೀ ಕೊಟ್ಟಾರ. ಎಲ್ಲ ರೀತಿಯಿಂದ ಬಡವರಿಗೆ ಸಹಾಯ ಮಾಡ್ತಾರ. ಬಡವರು ನಾವು ಹೊರಗೆ ಹೋಗಿ ದುಡ್ದು ಬರಬೇಕು. ಊಟ ಹನುಮಂತ್ ವಂಟಿ, ನಾಗಮ್ಮ ವಂಟಿ, ಚಂದ್ರಕಾಂತ್ ಟೈಗರ್, ರಾಜು, ಸಿದ್ರಾಮ್, ಉಮೇಶ್, ಲಕ್ಷ್ಮಣ್ ಹಾಗೂ ಇತರೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಶ್ರೀ ಹನುಮಾನ ಜಯಂತಿ ಉತ್ಸವ ಅಂಗವಾಗಿ ಕಲಬುರಗಿ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಏನಿದೋ ಹನುಮ ಏನಿದೋ ಏನಿ
ಏನಿದೋ ಹನುಮ ಏನಿದೋ ಏನಿದೋ ಹನುಮ ಏನಿದೋ ಏನಿದೋ ಹನುಮ ಏನಿದೋ ಏನಿದೋ ಹನುಮ ಏನಿದೋ ಹಸಿವಾಯಿತು ಎಂದು ಹಾರುತ್ತ ಸೂರ್ಯನ ಹಣ್ಣೆಂದು ತಿನ್ನಲು ಹಿಡಿಯುವರೇ ಹಸಿವಾಯಿತು ಎಂದು ಹಾರುತ್ತ ಸೂರ್ಯನ ಹಣ್ಣೆಂದು ತಿನ್ನಲು ಹಿಡಿಯುವರೇ ಹೆಣ್ಣು ಮಣ್ಣನು ಬಿಟ್ಟೆ ಅಣ್ಣ ತಮ್ಮರ ಪೊತ್ತೆ ಹೆಣ್ಣು ಮಣ್ಣನು ಬಿಟ್ಟೆ ಅಣ್ಣ ತಮ್ಮರ ಪೊತ್ತೆ ಹೆಣ್ಣನೆ ಹುಡುಕುತ್ತ ಹೊರಟೆಯಲ್ಲೋ ಏನಿದೋ ಹನುಮ ಏನಿದೋ ಏನಿದೋ 2019 ಚುನಾವಣೆ ಹಂಗಾಗಿ ಇವತ್ತೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಉಮೇಶ್ ಜಾಧವ್ ಅವರು ಕೋಡ್ ಆಫ್ ಕಂಡಕ್ಟ್ ಕಾರಣ ಅವ್ರು ಮಾತಾಡಪ್ಲೇ ಇದ್ದಿದ್ದಿಲ್ಲ, ಅದಕ್ಕೆ ಅವ್ರಿಗೆ ಹೋಗಿ ನಮ್ಗೆ ಹಿಡ್ಕೊಂಡು ಬಂದವ್ರು ಮಾತಾಡಿ ನೀವೇನು ಮಾಡ್ತೀರಿ, ನೀವು ಇಲ್ಲಿ ಅವ್ರು ಇದ್ದೀರಿ ಅಂತೇಳಿ ಇವತ್ತು ಒಟ್ಟು ಪೂರ ವಾಟ್ಸಪ್ ಫೇಸ್ಬುಕ್ ಇವತ್ತು ನಿಮ್ಮ ಫೋಟೋಗಳು ಯಾವ ಎಲ್ಲ ದೊಡ್ಡವರು ಮುಖಂಡರು ಅವ್ರು ಬಂದು ದರ್ಶನ ತೊಗೊಂಡ್ರೆ ಹನುಮಂದಿರದವ್ರದ್ದು ತುಂಬ ಸಂತೋಷ ವಿಷಯ ಅದ. ನಮ್ಮ ಕ್ಯಾಂಡಿಡೇಟಿಗೆ ಅದೇ ಹೇಳ್ತಾ ಇದ್ದ ಉಮೇಶ್ ಜಾಧವ್. ಡಾಕ್ಟರ್ ಉಮೇಶ್ ಜಾಧವ್, ಚಂದು ಪಾಟೀಲ್, ಡಾಕ್ಟರ್ AB ಮಾಲಕ್ ರೆಡ್ಡಿ ಹಾಗೂ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ಜಿಲ್ಲೆಯ ನವೋದಯ ಕಾಲೇಜಿನ ವಿದ್ಯಾರ್ಥಿನಿ ಆತ್ಮಹತ್ಯೆಯ ಸುತ್ತ ಅನುಮಾನದ ಹುತ್ತ, ವಿದ್ಯಾರ್ಥಿನಿ ಸಾವಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಕಾಲೇಜಿನ ವಿದ್ಯಾರ್ಥಿಗಳು. ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಖರ್ಗೆ ಅವರಿಗೆ ಏಪ್ರಿಲ್ 23ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸಲಿರುವ ಲಿಂಗಾಯತ ವೀರಶೈವ. ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಬೆಂಬಲಕ್ಕಾಗಿ ಹೈದರಾಬಾದ್ ಕರ್ನಾಟಕ ಕನ್ನಡ ಪರ ಸಂಘಟನೆಗಳಿಂದ ಬೃಹತ್ ಸಮಾವೇಶ. ದೇಶದಲ್ಲಿ ನಿರುದ್ಯೋಗವಿಲ್ಲದೆ ಪರದಾಡುತ್ತಿರುವ ಯುವಜನತೆ ಬಿಜೆಪಿ ತೊದ್ದು ಕಾಂಗ್ರೆಸ್ ನಡೆಯುವರಿದ ಯುವ ಪಡೆ, ಸುದ್ದಿಗೋಷ್ಠಿಯಲ್ಲಿ ಡಿಸೋಜಾ ಹೇಳಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್,
ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರೆಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual-aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi.